ಓಕೆ, ಕಾನೂನು ಅನ್ನೋದು ಭಾಳ ಕ್ಲಿಯರ್ ಆಗಿದೆ. ವೆನ್ ಯು ಸೇ ಪಿ ಜಿಗಳಲ್ಲಿ ಇಲ್ಲೀಗಲ್ ಕೆಲಸ ನಡೀತಾ ಇದೆ ಅಂದರೆ ಏನು ಇಲ್ಲೀಗಲ್ ಅಂತ ಕ್ಲಿಯರಾಗಿ ಹೇಳಬೇಕು. ನೀವು ಹೇಳಿದ್ದು ಒಂದು ಅಪರಾಧ ಇದ್ದರೆ ಕಾನೂನಲ್ಲಿ ಒಂದು ಸೆಕ್ಷನ್ ಪ್ರಕಾರ ಅದು ಅಪರಾಧವಾಗಿರ್ತದೆ. ಓಕೆ, ಯಾರಿಗಾದರೂ ಇಲ್ಲಿ ಕಾನೂನಲ್ಲಿ ಅಪರಾಧ ನಡೀತಾ ಇದೆ ಅಂತ ಹೇಳಿದರೆ ಪೊಲೀಸರಿಗೆ ತಿಳಿಸಿದರೆ ಹೋಗಿ ನೋಡ್ತಾರೆ, ಚೆಕ್ ಮಾಡ್ತಾರೆ. ಅದು ಅಪರಾಧ ಅಂತ ಕಂಡು ಬಂದಿಲ್ಲ ಅಂದರೆ ಕೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರನ್ನೂ ಸ್ಯಾಟಿಸ್ಫೈ ಮಾಡಲಿಕ್ಕೆ ಕೇಸು ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೆ ಯಾರನ್ನೋ ಇದು ಮಾಡಲಿಕ್ಕೆ ಕೇಸು ಬಿಡಲಿಕ್ಕೂ ಕೂಡ ಆಗಲ್ಲ. ಲಾ ಈಸ್ ವಾಟ್ ಲಾ ಈಸ್. ಯಾವುದೋ ಒಂದು ತಿಳುವಳಿಕೆ ಇಟ್ಕೊಂಡು ಅದು ಅಪರಾಧ ಅಂತ ಹೇಳಿದರೆ ಏನು ಮಾಡಲಿಕ್ಕಾಗಲ್ಲ. ಇಫ್ ಯು ವಾಂಟ್ ಸಮ್ ಡಿಫ್ರೆಂಟ್ ಲಾ ಯು ಚೇಂಜ್ ದಿ ಲಾ, ದಟ್ಸ್ ಇಟ್. ನೀವು ಹೇಳಿ ಯಾವ ಕಾನೂನಲ್ಲಿ ಅದು ಅಪರಾಧ ಹೇಳಿ. ನೀವು ಹೇಳ್ರಿ, ಪಿ ಜಿಯಲ್ಲಿ ಅವಕಾಶ ಇಲ್ಲ ಅಂದರೆ ನನಗೆ ಹೇಳಿ ಅದು ಅಪರಾಧ ಇದೆಯಾ ಅಂತ ಹೇಳಿ. ಅವರು ಹೇಳಿದ್ದಾರೆ. ಎಲ್ಲಿದೆ ಹೇಳಿ, ನೀವು ಹೇಳ್ರಿ. ಲೇಡೀಸ್ ಪಿ ಜಿಯಲ್ಲಿ ಇನ್ ಕೇಸ್ ಒಬ್ಬ ಹುಡುಗಿ ರೂಮ್ ಒಳಗಡೆ ಒಬ್ಬ ಹುಡುಗ ಹೋಗಿದ್ರೆ ಯಾರು ಕಂಪ್ಲೇಂಟ್ ಕೊಡಬೇಕು? ಹುಡುಗಿ ಕೊಡಬೇಕು. ಕೊಡಲಿಲ್ಲ. ಸಿ ಟೆಲ್ ಮೀ ಸಿಂಪ್ಲಿ, ನಿಮ್ಮ ಮನೆಗೆ ನಿಮ್ಮ ಗರ್ಲ್ ಫ್ರೆಂಡ್ ಬಂದರೆ ಇವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ನಾನು ನಿಮ್ಮ ಮೇಲೆ ಕೇಸ್ ಮಾಡಬೇಕಾ? If that girl is a minor, you will go to jail, no doubt at all. If you are doing drugs inside, you will go to jail, no doubt at all. Okay. If something is allowed in law, who are you to tell to stop it? That is why I say, there is law. There is what you think it is law. No. Law is law. ಯಾರೇ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ರಿಲಿಜನ್ ಇರಲಿ, ಲಾ ಕ್ಲಿಯರಾಗಿ ಅಪ್ಲೈ ಆಗ್ತದೆ ಅವರಿಗೆ. ಗೋ ಆ್ಯಸ್ ಪರ್ ದಿ ಲಾ. ಏನಿದೆ ಇಲ್ಲ, ನನಗೆ ಅರ್ಥ ಆಗಿಲ್ಲ. ಸಿ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್. ಬೇಸಿಕಲಿ ನೀವು ಹೇಳ್ತಾ ಇರುವಾಗ ಏನು ಹೇಳಿದ್ದಾರೆ, ನಾವು ಅಲ್ಲಿಗೆ ಹೋದಾಗ ಅಲ್ಲಿಂದ ಒಬ್ಬ ಹುಡುಗ ಬಂದಿದ್ದಾನೆ ಅಂತ ಹೇಳಿದ್ದು ನಾನು ಮೀಡಿಯಾದಲ್ಲಿ ನೋಡಿದ್ದೇನೆ. ವಿ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆ್ಯಸ್ ಸಚ್. ಆ್ಯಸ್ ಫಾರ್ ಆ್ಯಸ್ ಪೊಲೀಸ್ ಆರ್ ಕನ್ಸರ್ನ್ಡ್, ನಮ್ಮ ಹುಡುಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರು. ಹುಡುಗಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿದ್ದಾರೆ ಪೊಲೀಸರು. ಹುಡುಗಿ ಮಿಸ್ಸಿಂಗ್ ಆಗಿಲ್ಲ ಅಂತ ಹೇಳಿ ಗೊತ್ತಾಗಿದೆ. ಶಿ ಈಸ್ ಎ ಮೇಜರ್, ಶಿ ಟೋಲ್ಡ್ ದಟ್ ಐ ಆಮ್ ಎ ಮೇಜರ್. ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಹೋಗಿದ್ದಾರೆ ಅಷ್ಟೇ. ದಟ್ಸ್ ಇಟ್. ಕ್ರೈಮ್ ಏನಿದೆ ನೀವು ಹೇಳಿ. ನೀವು ಟೆಲ್ ಮಿ ವಾಟ್ ಕ್ರೈಮ್ ಇಟ್ ಈಸ್. ಕೆಲವು ಪಿಜಿಗಳು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ. ಸಿ, if there is anything illegal going on, police will stop it. Okay. ಒಂದು ಪಿ ಜಿ ನಡೆಸಿದರೆ that is not the duty of police to shut down that PG or close down that PG unless there is a crime inside it. There are other departments also involved. ಎಲ್ಲ ಡಿಪಾರ್ಟ್ಮೆಂಟ್ನವರು ಸೇರಿ ಕೆಲಸ ಮಾಡ್ತಾರೆ. ನಿಮ್ಗೇನಾದರೂ ಒಂದು 4-5 PG ಸರಿ ಅನಿಸಿಲ್ಲ ಕ್ಲೋಸ್ ಮಾಡಬೇಕಂದ್ರೆ ನೀವು ಹೇಳಿಬಿಟ್ರೆ ಕ್ಲೋಸ್ ಆಗುತ್ತೆ. ಯಾವ ಪಿ ಜಿ ಹೇಳಲ್ಲ. ಸ್ಪೆಸಿಫಿಕ್ಕಾಗಿ ನೀವು ಕ್ವಶನ್ ಕೇಳುವಾಗ ಹೆಸರು ಕೊಟ್ಟು ಹೇಳಿ. ಸುಮ್ಮನೆ ಗಾಲಿಯಲ್ಲಿ ಬಾಣ ಹಾಕೋದು ಯಾಕೆ ಬೇಕಾ? See, if you want a different law for yourselves, you create a law and come. PG-ಗಳು they come under the control of municipality, local people. ಅವರು ಕ್ಲೋಸ್ ಮಾಡೋಣ ಬರ್ರಿ ಅಂದರೆ ಪೊಲೀಸ್ ಸಪೋರ್ಟ್ ಕೊಡ್ತಾರೆ. ಯಾವಾಗಲೂ ಪಿ ಜಿಯಲ್ಲಿ ಗಾಂಧಿ ಹೊಡಿತೀವಿ, ವಿಲ್ ಅರೆಸ್ಟ್ ಎವ್ರಿಬಡಿ ಆ್ಯಂಡ್ ಕ್ಲೋಸ್ ಇಟ್ ಬಿಕಾಸ್ ದಟ್ ಈಸ್ ಎ ಕ್ರಿಮಿನಲ್ ಕೇಸ್. ಅಷ್ಟೇ. ಇಲ್ಲೀಗಲ್, ಇಮ್ಮೋರಲ್, ದಟ್ ಈಸ್ ಡಿಫ್ರೆನ್ಸ್. ನೀವಿಲ್ಲಿ ಮೋರಲ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತೀರಿ, ಅದಕ್ಕೆ ಜೈಲಿಗೆ ಹೋಗ್ತೀರಿ. ಸಾಧ್ಯ ಶುಡ್ ಬಿ ಆ್ಯಸ್ ಪರ್ ದಿ ಲಾ. ನಿಮಗೆ ಸರಿ ಅನಿಸಿದ್ದು ಇನ್ನೊಬ್ಬರಿಗೆ ಸರಿ ಅನಿಸದೇ ಇರಬಹುದು, ನಿಮಗೆ ಸರಿ ಅಲ್ಲ ಅನಿಸಿದ್ದು ಇನ್ನೊಬ್ಬರಿಗೆ ಸರಿ ಅನಿಸ್ಬೋದು. ಅದಕ್ಕೆ ನಾವೆಲ್ಲ ಕೂಡ ರಾಜ್ಯಾಂಗದಲ್ಲಿ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಲಾ ಮಾಡಿಕೊಂಡಿದ್ದು.